ಫಸ್ಟ್ ನಿಮ್ಗೆ ವಿನ್ನರ್ ಯಾರಾಗಬೇಕು ಈ ಸೀಸನ್ ವಿನ್ನರ್? ಹನುಮಂತ. ತ್ರಿವಿಕ್ರಮ್ ಅವರ. ನಿಮ್ಗೆ? ತ್ರಿವಿಕ್ರಮ್. ಇವಾಗ ಕಿಚ್ಚ ಸುದೀಪ್ ಸರ್ ಅವರು ನೆಕ್ಸ್ಟ್ ಸೀಸನ್ ಇಂದ ಹೋಸ್ಟ್ ಮಾಡಲ್ಲ ಅಂತ ಹೇಳಿದಾರಲ್ಲ, ಸೊ ಅವ್ರು ಬಿಟ್ರೆ ಯಾರು ಹೋಸ್ಟ್ ಮಾಡ್ಬೋದು? ಅವ್ರ ಜಾಗ ತುಂಬೋದು ಯಾರು? ಅವ್ರ ಜಾಗ ಯಾರು ತುಂಬಕ್ಕಾಗಲ್ಲ. ಬಿಟ್ರೆ ಬೇರೆ ಅವರೇನಾ? ಕಿಚ್ಚಾನೆ. ಹೈ ಫ್ಯಾಮ್, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಬಂದಿರೋದು ರಾಜಾಜಿನಗರ್ KLE ಕಾಲೇಜ್ ಹತ್ರ. ಯಾಕೆ ಅಂದರೆ ಇನ್ನೇನು ಫಿನಾಲೆ ಬರ್ತಿದೆ ಬಿಗ್ ಬಾಸ್. ಸೊ ಜನರಿಗೆ ಯಾರು ಗೆಲ್ಲಬೇಕು, ಯಾರು ಹೆಂಗೆ ಆಡ್ತಿದ್ದಾರೆ ಅಂತ ಪಬ್ಲಿಕ್ ಒಪಿನಿಯನ್ ತೊಗೊಳಕ್ಕೆ ಬಂದೆ. ಆ್ಯಂಡ್ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಫನ್ನಿ ಆಗಿರುತ್ತೆ. ಆ್ಯಂಡ್ ಯಾರು ಗೆಲ್ತಾರೆ ಅನ್ನೋ ಒಪಿನಿಯನ್ ಪಬ್ಲಿಕ್ ಕೊಡ್ತಾರೆ. ನೋಡೋಣ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ನೋಡ್ತೀರಾ? ಓಕೆ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ನನ್ನ ಫೇವರೇಟ್ ತ್ರಿವಿಕ್ರಮ್. ಏನ್ ಗೊತ್ತಾ, ಎದುರುಗಡೆ ಇರೋ ಎನಿಮಿ ನೋಡ್ಬೋದು, ಪಕ್ಕದಲ್ಲಿರೋ ಫ್ರೆಂಡ್ನ ಯಾವಾಗಲೂ ನಂಬಕ್ಕಾಗಲ್ಲ ಅಂತ. ಬಿಕಾಸ್ ಅವ್ನು ಯಾವತ್ತೋ ಒಂದಿನ ಚೂಸ್ತಾನೆ, ಅವ್ನು ಯಾವತ್ತು ಚೂಸ್ತಾನೆ ಅಂತಾನೆ ಗೊತ್ತಿರಲ್ಲ. ತ್ರಿವಿಕ್ರಮ್ ಅವರ. ಯಾಕೆ? ಅವ್ರು ಆಡೋದೆಲ್ಲ ಸ್ಟೈಲ್ ಚೆನ್ನಾಗಿರುತ್ತೆ, ಮತ್ತೆ ಅವ್ರ ಅಗ್ರೆಷನ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ವಿನ್ ಆಗ್ಬೋದು ಯಾರು ಅನ್ಸುತ್ತೆ? ತ್ರಿವಿಕ್ರಮ್ ಆಗ್ತಾರೆ. ಅವ್ರು ಬಿಟ್ರೆ ಮೋಕ್ಷಿತ ಆಗ್ತಾರೆ. ಹೌದಾ? ಏನಕ್ಕೆ ಅನ್ಸುತ್ತೆ? ಮೋಕ್ಷಿತ ಅಂದ್ರೆ ಸೇಫ್ ಗೇಮ್ ಜಾಸ್ತಿ ಆಡ್ತಾರೆ. ಓಕೆ, ಅದಕ್ಕೆ ಯಾಕಂದ್ರೆ ಎಲ್ಲಿ ಮಾತಾಡ್ಬೇಕು ಅಷ್ಟೇ ಮಾತಾಡೋದು, ಟಾಸ್ಕಲ್ಲೆಲ್ಲ ಅಷ್ಟೇ ಮಾತಾಡೋದು. ಓಕೆ, ಅದಕ್ಕೋಸ್ಕರ ಮೋಕ್ಷಿತ ಆಗ್ಬೋದು. ಓಕೆ. ಬಿಟ್ರೆ ಇಲ್ಲ ತ್ರಿವಿಕ್ರಮ್ ಆಗ್ತಾನೆ. ಫಸ್ಟ್ ಹನುಮಂತು ಅಂತ ಇತ್ತು ನನ್ಗೂ ಗಿಸ್ಸು. ಯಾಕೆ ಫೈನಲ್ ಟಿಕೆಟ್ ಫೈನಲ್ ಇದು ಫಸ್ಟ್ ಅವರಲ್ಲಿ ಹೋಗಿದ್ದು ಹೌದು ಇತ್ತು. ಆಮೇಲೆ ನನ್ಗೆ ಏನ್ಕೋ ಮೋಕ್ಷಿತ ಇಲ್ಲ ಅಂದ್ರೆ ತ್ರಿವಿಕ್ರಮ್ ಗೆಲ್ಬೋದು ಅನ್ಸುತ್ತೆ. ಓಕೆ, ಇವಾಗ ಮೋಕ್ಷಿತ್ ಅವ್ರದ್ದೊಂದು ನ್ಯೂಸ್ ಬಂತಲ್ವಾ, ಅಂದ್ರೆ ಕಿಡ್ನಾಪ್ ಅಲಿಗೇಷನ್ಸ್ ಎಲ್ಲ ಬಂತು. ಸೊ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ ಬಂತಲ್ಲ, ಇವಾಗ ಅವ್ರಿಗೆ ಅದು ಪ್ಲಸ್ ಆಗುತ್ತೆ ಅನ್ಸುತ್ತಾ ಮೈನಸ್ ಆಗುತ್ತೆ ಅನ್ಸುತ್ತಾ? ಬ್ರೋ ಅದೆಲ್ಲ ಬಿಗ್ ಬಾಸ್ ಅಲ್ಲಿ ಇದಾರೆ ಅಂತ ಅವರು ಇದ್ ಮಾಡ್ತಾ ಇದ್ದಾರೆ ಈಚೆಗಡೆ. ಫಸ್ಟ್ ಇದು ಅಷ್ಟೇ, ಅದು ಹೋಸತಿ ವರ್ತು ಸಂತೋಷ ಹಂಗೆ ಆಗಿತ್ತು. ಇವ್ರದ್ದು ಹಂಗೆ ಸ್ಟಾರ್ಟ್ ಮಾಡಿದ್ದಾರೆ. ಅದೆಲ್ಲ ಏನು ಇದಾಗಲ್ಲ ಬ್ರೋ, ಯಾಕಂದ್ರೆ ಅವ್ರ ಆಟ ನೋಡಿ ಓಟ್ ಹಾಕ್ತಾರೆ ಜನ ಅಷ್ಟೇ. ಅದ್ ಬಿಟ್ಟು ಈ ತರ ಈಚೆ ಕಾಂಟ್ರವರ್ಸಿ ಅದೆಲ್ಲ ಏನು ಮ್ಯಾಟರ್ ಆಗಲ್ಲ ಅನ್ಸುತ್ತೆ, ನನ್ನ ಪ್ರಕಾರ ಹಂಗ ಅನ್ಸುತ್ತೆ. ಓಕೆ, ಇವಾಗ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಫಿನಾಲ್ ಅಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು? ಎಲಿಜಿಬಿಲಿಟಿ ಯಾರಿಗಿತ್ತು ಅನ್ಸುತ್ತೆ? ಜಗದೀಶ್ ಜಗದೀಶ್ ಫಿನಾಲೆ ತನಕ ಇರ್ಬೋದಿತ್ತು ಅವರು. ಯಾಕಂದ್ರೆ ಒಳ್ಳೆ ಅವ್ರದ್ದು ಆಟ ಚೆನ್ನಾಗಿತ್ತು. ಆಟ ನನ್ಕಿಂತ ಜಾಸ್ತಿ ಬರ್ತಾ ಕಾಂಟ್ರವರ್ಸಿ ಜಾಸ್ತಿ. ಜಾಸ್ತಿಯಾಗಿ ಅವ್ರು ಈಚೆ ಹಾಕೋದು ಬಿಟ್ಟಿದ್ರೆ ಅವನು ಚೆನ್ನಾಗಿ ಆಡ್ಬೋದು. ಈ ಜಗದೀಶ್ ಅವ್ರು ಏನ್ ಮಾಡಕ್ಕಾಗಲ್ಲ, ಈಚೆ ಹೋದ್ರು. ನನ್ನ ಮನಸ್ಸಿನಾರು ಈಗ ಹೆಲಿಕಾಪ್ಟರ್ ಕೂಡ ತೋರಿಸ್ತೀನಿ, ನಿಮ್ಗೆ ಕೆಪಾಸಿಟಿ ಎಲ್ಲ ಎಕ್ಸ್ಪೋಸ್ ಆಗುತ್ತೆ. ಗವರ್ಮೆಂಟ್ಸ್ ಈ ಪ್ರೋಗ್ರಾಮ್ ಉಡಾಯಿಸ್ಬಿಡ್ತೀನಿ. ನಮಗೆ ಪ್ರೋಗ್ರಾಮ್ ಆಗ್ಬಾಡಿಲ್ಲ, ನನ್ನ ಹೆಸರು ಬರೋದು ಯಾವನು ಕಾಲಿಡ್ ಜಾಸ್ತಿ. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್ ಯು. ನಮ್ಮನ್ನು ಎದುರಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ? ಓಕೆ, ಇವಾಗ ನೆಕ್ಸ್ಟ್ ಸೀಸನ್ ಕಿಚ್ಚ ಸುದೀಪ್ ಸರ್ ಅವರು ಹೋಸ್ಟ್ ಮಾಡಲ್ಲ ಅಂತ ಹೇಳಿದಾರಲ್ವಾ, ಅವ್ರು ಬಿಟ್ರೆ ಯಾರು ಮಾಡ್ಬೋದು ಅನ್ಸುತ್ತೆ? ಯಾರು ಆ ಪೊಸಿಷನ್ಗೆ ಬೆಸ್ಟ್ ಅನ್ಸುತ್ತೆ? ನನಗೆ ಅವ್ರ ಪೊಸಿಷನ್ಗೆ ಏನೋ ರಿಷಬ್ ಶೆಟ್ಟಿ ಅವ್ರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಕ್ಲಾರಿಟಿ ಇಲ್ಲ. ಆದ್ರೆ ಸುದೀಪ್ ಸರ್ ಬೆಟರ್ ಆಗಿರುತ್ತೆ, ಯಾಕಂದ್ರೆ ಅವರು 10 ವರ್ಷದಿಂದ ನೆನೆಸ್ಕೊಂಡ್ ಬಂದಿದ್ದಾರೆ. ಅವರು ಇದು ಒಂಥರ ಅವ್ರ ರಿವ್ಯೂ ಬೇರೆ. ಅವ್ರು ಮತ್ತೆ ಏನು ಯಾವ್ದು ಕರೆಕ್ಟ್ ಆಗಿ ಮಾತಾಡ್ತಾರೆ. ನಾವು ಶನಿವಾರ ಬಿಗ್ ಬಾಸ್ ನೋಡೋದೇ ಅವ್ರಿಗೋಸ್ಕರ, ಯಾಕಂದ್ರೆ ಅವ್ರದ್ದು ಮಾತಾಡೋ ಸ್ಟೈಲ್ ಆಗಿರ್ಬೋದು ಅದೆಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಬಿಗ್ ಬಾಸ್ ಅವ್ರ ತರ ಯಾರು ನಡ್ಸ್ಕೊಡಕ್ ಆಗಲ್ಲ, ಯಾಕಂದ್ರೆ 11 ವರ್ಷದಿಂದನೂ ಅದನ್ನ ತೂಗಿಸ್ಕೊಂಡು ನಮಗೂ ಅಷ್ಟೇ ಮೈಂಡ್ ಅಲ್ಲಿ ಅವರೇ ಫಿಕ್ಸ್ ಆಗಿರೋದು. ಬರೀ ಯಾರು ಸುದೀಪ್ ಸರ್ ಅದೇ ಬಿಗ್ ಬಾಸ್ ಸುದೀಪ್ ಸರ್. ಯಾಕಂದ್ರೆ ಅವರು ಇದು 11 ವರ್ಷ ನಡೆಸ್ತಾ ಇದ್ದಾರೆ. ಇದು 11ನೇ ಸೀಸನ್. ಒಳ್ಳೆ ಇದಿದೆ ಅವ್ರು. ಏನೇ ಆಗ್ಲಿ ಅವ್ರು ಕಾಂಪ್ರೂವ್ ಮಾಡ್ತಾರೆ. ಎಷ್ಟೇ ಇದಾದ್ರೂ ಅವಾಗೆಲ್ಲ ಇದಾಗಿತ್ತು ಕೇಸ್ಗಳು, ಕಾಂಪ್ರೂವ್ ಮಾಡಿದ್ರು. ಹಂಗೆ ಅವ್ರು ಏನ್ ಮಾಡ್ಬೇಕಂತ ಮಾಡ್ತಾರೆ, ಮತ್ತೆ ಬುದ್ಧಿ ಹೇಳ್ತಾರೆ ಜನಕ್ಕೆ. ಅವ್ರು ಹೇಳೋ ಬುದ್ಧಿ, ಅವ್ರು ಹೇಳೋ ಮಾತುಗಳಾಗಿರ್ಬೋದು ಹಂಗೆ ಇರುತ್ತೆ ಅದಕ್ಕೆ. ಓಕೆ, ಥ್ಯಾಂಕ್ ಯು. ಸೊ ಹಾಯ್ ಬ್ರೋ, ಯಾವ ಕಾಲೇಜ್ ನೀವು? ಫಸ್ಟ್ ಗ್ರೇಡ್. ಓಕೆ, ಏನ್ ಮಾಡ್ತಾ ಇರೋದು ಇವಾಗ? ಫಸ್ಟ್ ಇಯರ್ ಡಿಗ್ರಿ. ಓಕೆ, ಈಗ ವಿನ್ನರ್ ಯಾರಾಗಬೇಕು ಈ ಸೀಸನ್ ವಿನ್ನರ್? ಹನುಮಂತ. ಏನಕ್ಕೆ? ಚೆನ್ನಾಗಿ ಆಡ್ತಾನೆ, ಚೆನ್ನಾಗಿ ಇದ್ ಮಾಡ್ತಾನೆ, ಮಾತಲ್ಲೆಲ್ಲ ಚೆನ್ನಾಗಿ ಕೊಡ್ತಾನೆ. ಓಕೆ, ಬಟ್ ಅವ್ರ ಮೇಲೆ ಆರೋಪಗಳು ಮಾಡ್ತಿದ್ದಾರೆ ಇವಾಗಿರೋ ಕಂಟೆಸ್ಟೆಂಟ್ಗಳು.
ಲೈಕ್ ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿದ್ದಾರೆ, ಆಮೇಲೆ ಹಲ್ವಾ ತಿನ್ನಿಸ್ತಾ ಇದಾರೆ ಎಲ್ಲರಿಗೂ ಅಂತ ಹೇಳ್ತಿದ್ದಾರೆ. ಹನುಮಂತು ಗೆಲುವು ಅಂತ ನೋಡಿದಾಗ ಅಡ್ಡ ಹನುಮಂತು ಕಾಣಿಸ್ತಿದ್ದಾನೆ. ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬಂದು ಆಗ ಸ್ವಿಚ್ ಆಫ್ ಆಗ್ತಾ ಇದ್ದೇನೆ ಅಂತ ಹೇಳಿ ಇಡೀ ಮನೇಲಿ ಸ್ವಿಚ್ ಆಫ್ ಮಾಡ್ತಾರೆ. ಎಲ್ಲರಿಗೂ ಅಲ್ವಾ ತಿನ್ನಿಸ್ತಾ ಇದ್ದಾನೆ. ಅವಾಗ ಆಟ ಚಾಲು ಮಾಡಿ ಬಾಳ್ ದಿನ ಆತ್ರಿ ಸರ್, ಇವತ್ತು ಗೊತ್ತಾಗುತ್ತೆ. ಅವ್ರು ಬೇರೆಯವರು ಅನ್ಕೊಂತಾರೆ ನಾವು ಗೆಲ್ಬೇಕು ಅಂದ್ಬಿಟ್ಟು ಏನೇನೋ ಒಂದು ಒಪಿನಿಯನ್ ಕೊಡ್ತಾರೆ, ಅದು ನಾವೇನು ಮಾಡಕ್ಕಾಗಲ್ಲ. ಅವನು ಒಂದು ಊರಿಂದ ಬಂದು ನೀಟಾಗಿ ಆಡ್ತಾವನೆ, ಹೌದು. ಅದಕ್ಕಾರ ಅವ್ನು ಗೆಲ್ಲೇಬೇಕು. ಓಕೆ, ಇವಾಗ ಕಿಚ್ಚ ಸುದೀಪ್ ಸರ್ ಅವರು ನೆಕ್ಸ್ಟ್ ಸೀಸನ್ ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಬಿಗ್ ಬಾಸ್. ಅವ್ರು ಬಿಟ್ರೆ ಯಾರು ಮಾಡ್ಬೋದು? ಅವ್ನು ಬಿಟ್ರೆ ಗಣೇಶ್ ಮಾಡ್ಬೋದು. ಅಷ್ಟೇ ಗೊತ್ತಿರೋದು, ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವರೇ ಮಾಡಿದ್ರೆ ಚೆನ್ನಾಗಿದೆ. ನಿಮ್ಗೆ? ನಮಗೂ ಅವರೇ ಮಾಡ್ಬೇಕು. ಅವರೇ ಮಾಡ್ಬೇಕು. ನಿಮ್ಗೆ? ನನ್ಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಯಾರು ಮಾಡ್ಬೋದು ಅಂತ. ನಮ್ ಡಿ ಬಾಸ್ ಡಿ ಬಾಸ್ ಮಾಡಿದ್ರೆ ನೋಡೋಣ. ಹೌದಾ? ಓಕೆ, ಇವಾಗ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಫಿನಾಲೆಗೆ ಬರ್ಬೋದಾಗಿತ್ತು ಬಟ್ ಬೇಗ ಎಲಿಮಿನೇಟ್ ಆಗ್ಬಿಟ್ರು ಅಂತ ಅನ್ಸುತ್ತೆ? ಚೈತ್ರ ಬರ್ಬೋದಾಗಿ. ಚೈತ್ರ ಅವ್ರು ಬರ್ಬೋದಾಗಿತ್ತು. ಓಕೆ, ಅಷ್ಟು ಗೊತ್ತಿಲ್ಲ ಬ್ರೋ, ಅರ್ಧ ಸೀಸನ್ ನೋಡಿದೀವಿ ಹಾ. ಅಷ್ಟೇ. ಮಚ್ಚ ಬಾರ ಇಲ್ಲಿ ಬಿಗ್ ಬಾಸ್ Big Boss ನೋಡ್ದಲ್ಲ. ಗೊತ್ತಿಲ್ಲ. ನಮಗೂ ಅಷ್ಟೇ ಚೈತ್ರ ಬಂದಿದೆ. ಚೈತ್ರ ಅವ್ರು ಅನ್ಸುತ್ತಾ? ಒಂಥರ ಬೋರ್ ಆಗಲ್ಲ. ಎಲ್ಲ ಕರೆಕ್ಟ್ ಆಗಿದ್ರು. ಬಿಗ್ ಬಾಸ್ ಹೌಸ್ಗೆ ಬಿಗ್ ಬಾಸ್ ನೋಡ್ತೀಯಾ? ಅವ್ರು ನೋಡ್ತಾರೆ, ಕರಿತೀನಿ ಬರ್ತೀನಿ. ಬನ್ನಿ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಅಷ್ಟೇ. ಓಕೆ, ಥ್ಯಾಂಕ್ ಸೊ ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಬಿಗ್ ಬಾಸ್ ಬಗ್ಗೆ ಕ್ವಶನ್ಸ್ ಕೇಳ್ತೀವಿ, ಆನ್ಸರ್ ಮಾಡ್ತೀರಾ? ಯಾರು ನೋಡಲ್ವಾ? ನನ್ನಲ್ಲಿ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಏನು ತಪ್ಪು ಮಾಡಿದೆ? ಸೊ ಹಾಯ್ ಎಲ್ರಿಗೂ. ಏನ್ ಮಾಡ್ತಾ ಇದೀರಾ? ನಾವೆಲ್ಲ ಬಿಬಿ ಓಕೆ, ಬಿಗ್ ಬಾಸ್ ನೋಡ್ತೀರಲ್ಲ? ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಅಲ್ಲಿ? ರಜತ್. ರಜತ್. ರಜತ್ ಕೆಂಚಾಲೋ ಮಂಚಾಲೋ ಎಂಗೋಳ ನಿಂಡವುಗಳು ಆಶಿ ಆಶಿ ಕೆಂಚಾಲೋ ಮಂಚಾಲೋ ಎಂಗೋಳ ನಿಂಡವುಗಳು ಆಶಿ ಆಶಿ ಗೋವಿಂದ ಜಡ್ರಲ್ಲಿ ಎಂಗೋಳ ನಿನ್ ಕನ್ಸ್ಗಳು ಆಶಿ ಆಶಿ ಹೆಂಗೆಂತ ಹೇಳಿ ಸುತ್ತ ಸುತ್ತ ಮಚ್ಚು ಬ್ಯಾಡ್ರಂದ್ರೂ ಹೋಗುತ್ತಿಲ್ಲ ಪ್ರೀತಿ ಹುಚ್ಚು ಕೆಂಚಾಲೋ. ಏನಕ್ಕೆ ರಜತ್? ಪಾಯಿಂಟ್ ನಿಲ್ತಾರೆ ಅವರು. ಓಕೆ ಏನ್ ಪಾಯಿಂಟ್ ಹಾ. ಫ್ರೇಮ್ ಮಾಡ್ಬೇಕು ಕರೆಕ್ಟ್ ಮಾಡ್ತಾರೆ, ಓಕೆ ಎಲ್ಲಿ ಮಾತಾಡ್ಬೇಕು ಮಾತಾಡ್ತಾರೆ. ಓಕೆ ಓಕೆ. ವಿನ್ ಆಗ್ಬೇಕಾಗಿರೋದು ಯಾರು? ತ್ರಿವಿಕ್ರಮ್. ಏನಕ್ಕೆ? ಕಾಂಪಿಟೇಟರ್. ನಿಮ್ಗೆ ಯಾರು ಇಲ್ವಾ? ನಿಮ್ಗೆ ಅಷ್ಟೇ Same ಆ? ಅಲ್ಲ, ಅವಳು ಹೇಳಿದ್ ಸೇಮ್. ಓಕೆ, ಯಾರು ಹೇಳಿದೇಳಿ ನೀವು? ರಜತ್ ಅವರ ವಿನ್ ಆಗ್ಬೇಕಾಗಿರೋದು. ಓಕೆ, ಬಟ್ ಅವರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದಾರಲ್ಲ, ಸೊ ಅರ್ಧ ಸೀಸನ್ ಮುಗಿದ ಮೇಲೆ ಬಂದಿದ್ದಾರೆ. ಬಟ್ ಅರ್ಧ So, eligibility ಇರುತ್ತಾ? ಸೀಸನ್ ಮುಗ್ದ ಮೇಲೂ ಅರ್ಧ ಸೀಸನ್ ಅಲ್ಲಿ ಆ ಫ್ರೇಮ್ ಟೈಮ್ ಅಲ್ಲಿ ಅವ್ರು ಕರೆಕ್ಟ್ ಆಗಿ ಏನೇನ್ ಮಾತಾಡ್ಬೇಕು, ಏನೇನ್ ಪಾಯಿಂಟ್ಸ್ ಇರ್ಬೇಕು, ಬೇರೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಮಾಡಲ್ಲ ಆತರ. ಬಟ್ ಇವ್ರಿಗೆ ಆ ಪೊಸಿಷನ್ ಅವ್ರು ಹ್ಯಾಂಡಲ್ ಮಾಡ್ಕೊಂಡು, ಅಂದ್ರೆ ಆ ಪೊಸಿಷನ್ ನಿಂತ್ಕೊಂಡು ಕರೆಕ್ಟ್ ಧೈರ್ಯವಾಗಿ ಮಾತಾಡಿದ್ರೆ ಎರಡು ಪಾಯಿಂಟ್ಸ್ ಇಟ್ಟಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಬಟ್ ಫಸ್ಟ್ ಅಲ್ಲಿ ಬಂದ ಕಂಟೆಸ್ಟೆಂಟ್ ಅರ್ಧ ಸೀಸನ್ ಮುಗಿಸಿದ್ರು ಚೆನ್ನಾಗಿ ಆಡಿ, ಸೊ ಅವ್ರಿಗೆ ಮೋಸ ಆದಂಗ ಅಲ್ವಾ ಇವರು? ಇಲ್ಲ, ಬಟ್ ವೈಲ್ಡ್ ಕಾರ್ಡ್ ಬರಕ್ಕೂ ರೀಸನ್ ಇರುತ್ತಲ್ವಾ? ಏನಾದ್ರೂ ಇವಾಗ ಅವ್ರನ್ನೇ ಕರ್ಸ್ಬೇಕಂದ್ರೆ ಏನೋ ಕಮ್ಮಿ ಇದೆ ಅಂತ ಅವ್ರು ಕರ್ಸ್ತಾರ ಅಲ್ಲಿ. ಸೊ ಅವ್ರು ಅದನ್ನ
ಮಾಡ್ತಿದ್ದಾರೆ, ನಡ್ಸ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು. ಓಕೆ, ಇವಾಗ ಕಿಚ್ಚ ಸುದೀಪ್ ಸರ್ ಅವರು ನೆಕ್ಸ್ಟ್ ಸೀಸನ್ ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರು ಬಿಟ್ರೆ ನೆಕ್ಸ್ಟ್ ಯಾರು ಬೆಸ್ಟ್ ಅನ್ಸುತ್ತೆ ಬಿಗ್ ಬಾಸ್ ಹೋಸ್ಟ್ ಮಾಡಕ್ಕೆ? ಸುದೀಪ್ ಬಿಟ್ರೆ ಬೇರೆ ಯಾರು? ಅವ್ರೇನಾ? ಕಿಚ್ಚಾನೆ. ಹೌದಾ? ಆಕ್ಚುಲಿ ಅವ್ರಿಗೆ ಎಲ್ಲಿ ಮಾತಾಡ್ಬೇಕು ಕರೆಕ್ಟ್ ಆಗಿ ಮಾತಾಡ್ತಾರೆ. ಪಾಯಿಂಟ್ಸ್ ಯಾರು ವಾದ ಮಾಡಿದಿರ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ. ಸೊ ಅವ್ರು ಬಿಟ್ಟು ಯಾರು ಮಾಡಕ್ ಕರೆಕ್ಟ್ ಕಾಣಲ್ಲ. ನಿಮ್ಗೆ ನನಗೆ ದರ್ಶನ್ ಎಂಟ್ರಿ ಆದ್ರೆ ಒಳ್ಳೇದು. ಮಾಡ್ತಾರ ಅನ್ಸುತ್ತಾ? ನಿಮ್ಗೆ ಅವ್ರೇನಾ? ಸೊ ಎಲ್ಲರಿಗೂ ಸುದೀಪ್ ಸರ್ ಹೇಳ್ಬಿಡಿ, ಈ ಮೆಸೇಜ್ ತಲುಪಿದ್ರೆ ಸರ್ ನೀವೇ ಮಾಡ್ಬೇಕು ನಮ್ಗೆ ಅಂತ ಹೇಳ್ಬಿಡಿ ಕ್ಯಾಮ್ರಾ ನೋಡ್ಕೊಂಡು. ಕಿಚ್ಚಾನೆ ಬಾದ್ಶಾ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಓಕೆ, ನಮಗೂ ಅಷ್ಟೇ. ಯಾಕಂದ್ರೆ 11 ವರ್ಷದಿಂದನೂ ನಾವು ಅವ್ರನ್ನ ನೋಡ್ಕೊಂಡ್ ಬಂದ್ವಿ. ಅವ್ರನ್ನ ಬಿಟ್ಟು ನಾವು ಬೇರೆ ಇನ್ಯಾರನ್ನು ನೋಡೇ ಇಲ್ಲ. ಅವರೇ ಬೆಸ್ಟ್ ಅಂಡ್ ನಮ್ಮ ಮೈಂಡ್ ಅಲ್ಲಿ ಇರೋದು ಅವರೇ. ಅವ್ರು ಬಿಟ್ರೆ ಯಾರು ಚೆನ್ನಾಗಿ ಮಾಡಕ್ಕಾಗಲ್ಲ. ನಮಗೂ ಸುದೀಪ್ ಅವರೇ ಮಾಡ್ಬೇಕು. ಸೊ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್? ಹನುಮಂತು. ಯಾಕೆ? ನಾನು ಉತ್ತರ ಕರ್ನಾಟಕದವನು, ಅವನು ಉತ್ತರ ಕರ್ನಾಟಕ. ಒಳ್ಳೆ ಆನ್ಸರ್ ಕೊಟ್ರಿ. ಬಟ್ ಇವಾಗ ಹನುಮಂತ ಅಲ್ಲ, ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ, ಚೆನ್ನಾಗಿ ಆಡಿ ಅವನೇ ಗೆದ್ದಿದ್ದಿ. ಓಕೆ, ಇವಾಗ ಹನುಮಂತ್ ಅವ್ರ ಬಗ್ಗೆ ಕೆಲವರು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್. ಒಂದು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲಿ ಬಂದಿದ್ದಾರೆ, ಆಮೇಲೆ ಫೇಕ್ ಆಗಿದ್ದಾರೆ. ಅವ್ರ ನಿಜವಾದ ಬಣ್ಣ ತೋರಿಸ್ತಲ್ಲ, ಎಲ್ರಿಗೂ ಹಲ್ವಾ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ ಅನಿಸಿಕೆ ಏನು ಆ ಸ್ಟೇಟ್ಮೆಂಟ್ ಗಳ ಬಗ್ಗೆ? ನಂಗನ್ಸುತ್ತೆ ಫೇಕ್ ಆಗಿದ್ದಾರೆ ಅಂತ ಅಂತಾರೆ ಎಲ್ಲ ಕೆಲವರು. ಬಟ್ ಅವ್ನು ಫೇಕ್ ಆಗಿದ್ರೂನು ಎಲ್ಲ ಒಂದೆರಡು ವಿಷಯದಲ್ಲಿ ಇದಾನೆ, ಹೌದು. ಬಟ್ ಹಂಗಂತ ಅವ್ನು ಇರೋದೇ ಫೇಕ್ ಅಂತಲ್ಲ. ಹಲ್ವಾ ತಿನ್ನಿಸ್ತಾ ಇದ್ದಾನೆ, ಎಲ್ಲರೂ ನೋಡ್ತಾ ಇದಾರೆ. ಹಲ್ವಾ ನಿಜವಾಗ್ಲೂ ತಿನ್ನಿಸ್ತಾ ಇದ್ದಾನೆ, ಅವರು ಎಲ್ಲರೂ ತಿಂತಾ ಇದಾರೆ. ಎಲ್ಲರೂ ತಿಂದಿರೋದಕ್ಕೆ ಅವ್ನು ಇವಾಗ ಆಲ್ರೆಡಿ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಫಿನಾಲೆಗೆ ಹೋಗಿದ್ದ. ಹಂಗೆ ಇರ್ಬೇಕಲ್ವಾ ಬಿಗ್ ಬಿಗ್ ಬಾಸ್ ಅಂದ್ರೆ? ಓಕೆ, ಇವಾಗ ಕಿಚ್ಚ ಸುದೀಪ್ ಸರ್ ಅವರು ನೆಕ್ಸ್ಟ್ ಸೀಸನ್ ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರು ಬಿಟ್ರೆ ನಿಮ್ಗೆ ಇನ್ ಯಾರು ಬೆಸ್ಟ್ ಅನ್ಸುತ್ತೆ ಆಂಕರಿಂಗ್ ಗೆ? ನಂಗೆ ಅವ್ರು ಬಿಟ್ರೆ ರಿಷಬ್ ಶೆಟ್ಟಿ ಮಾಡ್ಬೋದೇನೋ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಸುದೀಪ್ ಸರ್ ಸುದೀಪ್ ಅವ್ರು ಬಿಡಲ್ಲ ಅನ್ಸುತ್ತೆ, ಅವರೇ ಮಾಡ್ತಾರೆ, ಅವರೇ ಕಂಟಿನ್ಯೂ ಮಾಡ್ತಾರೆ. ಓಕೆ, ಎಲ್ಲ ನೋಡಿದೆ ನಾನು, ಕಲರ್ಸ್ ಕನ್ನಡದವ್ರು ಕೊಡ್ತಾ ಇಲ್ಲ, ಅದೇ ರೆಸಿಗ್ನೇಷನ್ ಲೆಟರ್ ಆಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಹೌದು, ಮಾಡ್ಬೋದೇನೋ ಅವರು. ನಿಮ್ಗೆ ಹನುಮಂತ ಅವ್ರೇನ ಗೆಲ್ಲೋದು? ಅವರೇನೆ ಗೆಲ್ಲೋದು ಅಥವಾ ಗೆಲ್ಬೇಕಂತ ಯಾರು ಇದ್ದಾರೆ? ಇವಾಗ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಫಿನಾಲೆಗೆ ಬರ್ಬೋದಾಗಿತ್ತು ಬಟ್ ಎಲಿಮಿನೇಟ್ ಆಗೋದ್ರು ಅಂತ ಅನ್ಸುತ್ತೆ ನಿಮ್ಗೆ? ಅನುಶ್ರೀನಾ ಅನುಷಾನ ಅವರು? ಅನುಷಾ ಚೆನ್ನಾಗಿ ನೋಡ್ತಿಲ್ಲ ಯಾಕೆ ಆಕ್ಚುಲಿ ಟಫ್ ಕಂಟೆಸ್ಟೆಂಟ್. ಹೌದು, ನಾನ್ ಚೈತ್ರ ಮತ್ತೆ ಇನ್ನ ಬೇರೆ ಮೋಕ್ಷಿತ ಅವರೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಫಿಸಿಕಲ್ ಟಾಸ್ಕ್ ಅಲ್ಲೆಲ್ಲ ಮಸ್ತಾಗಿ ಆಡ್ತಾ ಇದ್ಲು. ಎಲ್ಲೋ ಹೋಗ್ಬಾರ್ದಾಗಿತ್ತು, ಇರ್ಬೇಕಾಗಿತ್ತು. ಚೆನ್ನಾಗಿ ಆಡ್ತಾ ಇದ್ಲು, ಚೆನ್ನಾಗಿದ್ದಿದೆ. ಟಾಪ್ 5 ಕಂಟೆಸ್ಟೆಂಟ್. ಹೌದು. ನಿಮ್ಗೆ ರಂಜಿತ್ ಇದ್ರೆ ಚೆನ್ನಾಗಿ ಇದಾರಲ್ಲ? ರಂಜಿತ್ ಅವರಿದ್ರೆ ಟಫ್ ಕೊಡ್ತಿದ್ದ ಅವ್ರ ಅನ್ಸುತ್ತಾ? ಓಕೆ, ಲಾಯರ್ ಜಗದೀಶ್ ಅವರಾಗಿದ್ರೆ ಇದ್ದಿದ್ರೆ ಎಲ್ಲಿ ತನಕ ಬರ್ತಿದ್ರು, ಏನಾಗ್ತಿತ್ತು ಅನ್ಸುತ್ತೆ? ಲಾಯರ್ ಜಗದೀಶ್ ಇದ್ದಿದ್ರೆ ಸುಮ್ನೆ ಒಂದ್ 2-3 ವಾರ ಹಂಗೆ ಹಿಂಗೆ ಇದ್ಬಿಟ್ಟು ಫುಲ್ ಫ್ಲೂಕ್ ಅಲ್ಲಿ ಒಂದ್ ಬಂದಿದ್ರು, ಒಂದ್ ಮ್ಯಾಕ್ಸಿಮಮ್ ಒಂದ್ 5-6 ವಾರ. ಅದಾದ್ಮೇಲೆ ಆಚೆ ಬರ್ತಾ ಇದ್ದೆ ನಾವು. ಮರೆಯಲಾರೆ ನಾನಿನ್ನ ಮರೆಯಲಾರೆ. विल मीट, बहुत पिक्चर अभी बाकी है. What do you think? ನಾನು ನೋಡ್ತಾ ಇದ್ದೀನಿ ಫಿಸಿಕಲ್ ಟಾಸ್ಕ್ ಅದು ಇದೆಲ್ಲ ಆಡಕ್ ಆಗ್ತಾ ಇರ್ಲಿಲ್ಲ ಅವ್ರ ಕೈಲಿ. ಸೊ ಹಂಗಾಗಿ ಬರ್ಬೋದಾಗಿತ್ತೇನೋ ಇದ್ದಿದ್ರೆ ಒಂದ್ 5-6 ವಾರಕ್ಕೆ. ಓಕೆ, ಅಷ್ಟೇ. ಹಾಯ್, ಯಾವ ಕಾಲೇಜ್ ನೀವು? ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ? ಓಕೆ, ಬಿಗ್ ಬಾಸ್ ನೋಡ್ತೀರಾ? ಸ್ವಲ್ಪ ನೋಡ್ತೀರಾ? ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ತ್ರಿವಿಕ್ರಮ್ ಅವರ? ನಿಮ್ಗೆ? ತ್ರಿವಿಕ್ರಮ್.
ಏಕೆ ಮೋಕ್ಷಿತ ಯಾಕೆ ತ್ರಿವಿಕ್ರಮ್ ಅವರು ಮೋಕ್ಷಿತ ಅವರು ಸ್ಟ್ರಾಟಜಿ ಚೆನ್ನಾಗಿದೆ ಸ್ಟ್ರಾಟಜಿ ಚೆನ್ನಾಗಿ ಆಡ್ತಾರೆ ಓಕೆ ನಿಮ್ಗೆ ಮೋಕ್ಷಿತ ಶಿ ಇಸ್ ವೆರಿ ಗುಡ್ ಬಿಹೇವಿಯರ್ ಓಕೆ ಯಾರು ಗೆಲ್ಬೇಕು ನಿಮ್ಗೆ ತ್ರಿವಿಕ್ರಮ್ ಅವ್ರು ಬಿಟ್ರೆ ಅವ್ರು ಗೆಲ್ಬೇಕಾ ಮಂಜಣ್ಣ ಓಕೆ ಇವಾಗ ಕಿಚ್ಚ ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ಇಂದ ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಿದಾರಲ್ವಾ ಸೊ ನಿಮ್ಗೆ ಅವ್ರು ಬಿಟ್ರೆ ಯಾರು ಅವ್ರ ಜಾಗ ತುಂಬೋದು ಅಂತ ಅನ್ಸುತ್ತೆ ರಿಷಬ್ ಶೆಟ್ಟಿ ಅವರ ಹೌದು ಓಕೆ ಇವಾಗ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಗಳಲ್ಲಿ ನಿಮ್ಗೆ ಯಾರಿಗೆ ಅರ್ಹತೆ ಇತ್ತು ಅನ್ಸುತ್ತೆ ಫೈನಲ್ಗೆ ಬರಕ್ಕೆ ಬಟ್ ಬೇಗ ಎಲಿಮಿನೇಟ್ ಆಗೋದು ರಂಜಿತ್ ರಜತ್ ಅಲ್ಲ ರಂಜಿತ್ ಅವರು ಅದೇ ಜಗದೀಶ್ ಅವ್ರ ಜೊತೆ ಆಚೆ ಶಿಶಿರ್ ಅವರ ಬಟ್ ಬೇಗ ಎಲಿಮಿನೇಟ್ ಆಗೋದ್ರು ಅಲ್ಲ ಓಕೆ ಅಷ್ಟೇನಾ ಸೊ ಯಾವ ಕಾಲೇಜ್ ನೀವೆಲ್ಲ ಯಾವ ಕೋರ್ಸ್ ಎಕ್ಸಾಮ್ ಯಾವ ಎಕ್ಸಾಮ್ ಇತ್ತು ಹೆಂಗ್ ಬರ್ದಿದ್ದೀರಾ ಯಾರು ತಗೊಡಿ ಅಲ್ವಾ ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಗಳೇನಾ ಆಕ್ಚುಲಿ ನಾನು KLE ಕಾಲೇಜನೇ 2020 ಪಾಸ್ ಔಟ್ BCom ಇವಾಗ ಬಿಗ್ ಬಾಸ್ ನೋಡ್ತೀರಲ್ಲ ನಿಮ್ಗೆ ಯಾರು ಗೆಲ್ಬೇಕು ವಿಕ್ರಮ್ ನಿಮ್ಗೆ ನಿಮ್ಗೆ ಏನಕ್ಕೆ ಅವನು ಸ್ವಲ್ಪ ಚೆನ್ನಾಗಿ ಆಡ್ತಿದ್ದಾನೆ ಫುಲ್ ಸ್ಟ್ಯಾಮಿನಾ ಇದೆ ಪವರ್ ಇದೆ ಟೆಕ್ನಿಕ್ ಯೂಸ್ ಮಾಡ್ತಾನೆ ಆಮೇಲೆ ಅಥವಾ ಅವನಿಲ್ಲ ಅಂದ್ರೆ ಇವನು ರಜತ್ ಯಾಕೆಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದ ಅವನು ನೀಟಾಗಿ ಏನಂತಾರ ರನ್ನರ್ ಅಪ್ ತರ ಚೆನ್ನಾಗಿ ಆಡ್ದ ಕಾಮಿಡಿ ಮಾಡ್ತಾನೆ ಮತ್ತೆ ಅವರಿಗೆಲ್ಲ ರೇಗಿಸ್ತಾನೆ ಓಕೆ ಬಟ್ ಅವರು ಅರ್ಧ ಸೀಸನ್ ಆದ್ಮೇಲೆ ಬಂದ್ರು ಇವಾಗ ಫಸ್ಟ್ ಇಂದ ಇರೋ ಕಂಟೆಸ್ಟೆಂಟ್ಗೆ ಮೋಸ ಆದಂಗ ಆಗಲ್ವಾ ಅವ್ರು ವಿನ್ ಆದ್ರೆ ರಜತ್ ಅವರು ಮೋಸ ಆಗಲ್ಲ ಅವ್ರು ಚೆನ್ನಾಗಿ ಆಡಿದ್ರೆ ಅವ್ರಿಗೆ ಗೆಲ್ಬೋದಾಗಿತ್ತು ಇವನ್ ಚೆನ್ನಾಗಿ ಆಡ್ತಿದ್ದಾನೆ ಸೊ ಫೈನಲ್ ಅವ್ರಿಗೆ ಓಕೆ ಇವಾಗ ಕಿಚ್ಚ ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ಇಂದ ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ನಿಮ್ ಪ್ರಕಾರ ಯಾರು ಹೋಸ್ಟ್ ಮಾಡ್ಬೇಕು ಮಾಡ್ಬೋದು ದರ್ಶನ್ ಅವರ ನಿಮ್ಗೆ ನಮಗೆ ಕಿಚ್ಚ ಸುದೀಪ್ ಇಲ್ಲ ಅಂದ್ರೆ ರಿಷಬ್ ಶೆಟ್ಟಿ ಅವರ ಗಣೇಶ್ ಆಗ್ಬೋದು ಯಶ್ ಇರ್ಬೋದು ಚೆನ್ನಾಗಿ ಮಾತಾಡೋರು ಬಂದ್ರೆ ಸಾಕು ಓಕೆ ಇವಾಗ ಇರೋ ಫಿನಾಲೆ ಕಂಟೆಸ್ಟೆಂಟ್ ಗಳಲ್ಲಿ ಯಾರಿಗೆ ಅರ್ಹತೆ ಇಲ್ಲ ಅನ್ಸುತ್ತೆ ಫಿನಾಲ್ ಅಲ್ಲಿ ಇರಾಕೆ ಅರ್ಹತೆ ಇಲ್ಲ ಭವ್ಯ ಅವರ ನಿಮ್ಗೆ ಏನಕ್ಕೆ ಅನ್ಸುತ್ತೆ ಅವ್ರು ಟಾಸ್ಕ್ ಅಷ್ಟೇ ಆಡ್ತಾ ಇದ್ದಾರೆ ಮೇಲೆ ಹೊಟ್ಟೆ ಹೋರಿ ಮೀಟರ್ ಬೇಕು ಮೀಟರ್ ಅಷ್ಟೇ ಸೇರ್ ಓಕೆ ಇವಾಗ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಇದ್ದಿದ್ರೆ ಫಿನಾಲೆಗೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಜಗದೀಶ್ ಅವರ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಲಾರ್ಡ್ ಜಗದೀಶ್ ಅವರ ಎಲ್ಲಿ ತನಕ ಬರ್ತಿದ್ರು ಅನ್ಸುತ್ತೆ ಇದ್ದಿದ್ರೆ ಸರಿ ಇನ್ನೇನು 1 ವೀಕ್ ಇದಂಗೆ ಬರ್ತೀವಿ ಸರ್ ಓಕೆ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಹನುಮಂತುನಾ ಏಕೆ ಅಂದ್ರೆ ಅವನು ಕರೆಕ್ಟ್ ಆಗಿ ಡಿಸಿಷನ್ ಹೇಳ್ತಾರೆ ಹಾ ಆಮೇಲೆ ಯಾವಾಗ ಎಲ್ಲಿ ಏನ್ ಹೇಳ್ಬೇಕು ಫ್ರೆಂಡ್ಶಿಪ್ ನಾವಲ್ಲ ಕರೆಕ್ಟ್ ಅಂದ್ರೆ ಕರೆಕ್ಟ್ ಅಂತಾನೆ ತಪ್ಪು ಅಂದ್ರೆ ತಪ್ಪು ಅಂತಾನೆ ಅವ್ರು ಬಿಟ್ರೆ ಇನ್ ಯಾರು ಗೆಲ್ಬೋದು ಅವ್ರು ಬಿಟ್ರೆ ಮೋಕ್ಷಿತ ಅವ್ರು ಏನಕ್ಕೆ ಅವ್ರ ವ್ಯಕ್ತಿತ್ವ ಚೆನ್ನಾಗಿದೆ ಚೆನ್ನಾಗವ್ರೆ ನಮಗೆಲ್ಲ ಗೊತ್ತಾಗೋಯ್ತು ಪಾರು ಸೀರಿಯಲ್ ಎಲ್ಲ ನೋಡ್ತಿದ್ವಿ ಬಹಳ ಅದ್ಭುತವಾಗಿ ನಟನೆ ಮಾಡ್ತಿದ್ರು ಅದರಿಂದ ಅವ್ರಿಗೆ ಗೆಲ್ಬೇಕು ಹನುಮಂತ ಗೆಲ್ಬೇಕು ಎಲ್ಲ ಬಿಟ್ರೆ ಮೋಕ್ಷಿತ ಅವ್ರಿಗೆ ಗೆಲ್ಬೇಕು ಲಾಯರ್ ಜಗದೀಶ್ ಅವ್ರು ಇದ್ದಿದ್ರೆ ಎಲ್ಲಿ ತನಕ ಬಂದಿರೋರು ಫೈನಲ್ ತನಕ ಬಂದಿರೋರ ಕಂಟೆಂಟ್ ಚೆನ್ನಾಗಿ ಕೊಡ್ತಿದ್ರು ಓಕೆ ಇವಾಗ ಕಿಚ್ಚ ಸುದೀಪ್ ಸರ್ ಅವರು ನೆಕ್ಸ್ಟ್ ಸೀಸನ್ ಇಂದ ಹೋಸ್ಟ್ ಮಾಡಲ್ಲ ಅಂತ ಹೇಳಿದಾರಲ್ಲ ಸೊ ಅವ್ರು ಬಿಟ್ರೆ ಯಾರು ಹೋಸ್ಟ್ ಮಾಡ್ಬೋದು ಅವ್ರ ಜಾಗ ತುಂಬೋದು ಯಾರು ಅವ್ರ ಜಾಗನ ಯಾರು ತುಂಬಕ್ಕಾಗಲ್ಲ ಬಟ್ ಒಂದ್ ರೇಂಜ್ ಮಾಡ್ಬೋದು ಅಂದ್ರೆ ರಮೇಶ್ ಅರವಿಂದ್ ಸರ್ ಅವ್ರು ಮಾಡ್ಬೋದು ಬಟ್ ಸುದೀಪ್ ಅವರೇ ಬೆಸ್ಟ್ ಅಲ್ಲ ಯಾಕಂದ್ರೆ 11 ವರ್ಷದಿಂದ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ ನಾವು ಅವ್ರನ್ನೇ ನೋಡಿರೋದು ಅಂಡ್ ಅವರೇ ಕಂಟಿನ್ಯೂ ಕೂಡ ಮಾಡ್ಬೋದು ಅಲ್ವಾ ಓಕೆ ಇವಾಗ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಗಳಲ್ಲಿ ನಿಮ್ಗೆ ಯಾರು ಫೈನಲ್ಗೆ ಬರಕ್ಕೆ ಅರ್ಹತೆ ಇತ್ತು ಅನ್ಸುತ್ತೆ ಬಟ್ ಎಲಿಮಿನೇಟ್ ಆಗೋದು ಓಕೆ ನಿಮ್ಗೆ ಸರ್ ಜಗದೀಶ್ ಜೊತೆ ಇನ್ನೊಬ್ರು ರಂಜಿತ್ ಓಕೆ ಅವರಾ ಸೊ ಫ್ಯಾಮ್ ನೋಡೋದ್ರಲ್ಲ ಇವತ್ತಿನ ವಿಡಿಯೋ ಬಿಗ್ ಬಾಸ್ ಬಗ್ಗೆ ಇತ್ತು ಅಂಡ್ ಎಲ್ಲರೂ ಒಂದೊಂಥರ ಒಪಿನಿಯನ್ ಕೊಟ್ಟರು ಅಂಡ್ ಹಾಟ್ ಫೇವ್ರೆಟ್ ಈ ಸೀಸನ್ ವಿನ್ ಆಗೋದಂದ್ರೆ ಮೇ ಬಿ ಜನರ ಅಭಿಪ್ರಾಯ ಪ್ರಕಾರ ಹನುಮಂತು
ತ್ರಿವಿಕ್ರಮ್ ಹಾಗೂ ರಜತ್ ಅಂತ ಹೇಳ್ತಿದ್ದಾರೆ. ಕಾದು ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಆ್ಯಂಡ್ ನೆಕ್ಸ್ಟ್ ಸೀಸನ್ಗೆ ತುಂಬ ಜನರ ಅಭಿಪ್ರಾಯ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡಬೇಕು ಅಂತ. ಆ್ಯಂಡ್ ನಮ್ಮ ಆಸೆ ಕೂಡ ಅದೇ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ. खत्म. बाय बाय, टाटा, गुड बाय, गया.